ಈಗಾಗಲೇ ನೀವು ನೋಡ್ತಾ ಇರುವಂಥದ್ದು ಇವತ್ತು ಆದಂಥ ಬೆಳವಣಿಗೆ ಮಾತ್ರ. ಆದರೆ ತೆರೆ ಹಿಂದೆ ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು ಅಂತ ರಾಮಲಿಂಗಾರೆಡ್ಡಿ ಈಗಾಗಲೇ ಅಸಮಾಧಾನ ಆಗಿದೆ, ಬೇಸರ ಆಗಿದೆ ಅನ್ನುವಂಥದ್ದು ನಿಜ. ಆದರೆ ಅದಕ್ಕೆ ನಿಜವಾದಂಥ ಅಸಲಿ ಕಾರಣ ಏನಿದೆ ಅದು ಕೂಡ ಅಷ್ಟೇ ಮಹತ್ವದ್ದಾಗಿದೆ. ಒಂದು ಕಡೆಗೆ ಆದಂಥ ಮಾತುಕತೆ ಕೊಟ್ಟ ಮಾತನ್ನು ನೆನಪಿಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಿನ್ನೆ ಕೂಡ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಒಂದು ಗೌಪ್ಯ ಮಾತುಕತೆ ಆಯಿತು. ಅಷ್ಟಾದರೂ ಕೂಡ ರಾಮಲಿಂಗಾರೆಡ್ಡಿಯವರು ಸಮಾಧಾನ ಆಗಿಲ್ಲ. ಏನು ಕಾರಣ? ಈ ರಾಜೀನಾಮೆಯ ಹಿಂದಿನ ಅಸಲಿ ಕಾರಣವನ್ನು ನಾವು ಬಿಚ್ಚಿರ್ತೀವಿ ನೋಡಿ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ ನಿಜ. ಇವರೆಲ್ಲ ನಮ್ಮನೆಗೆ ಬಂದು ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಿ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿದ್ದು ನಿಜ. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಮೊದಲ ಕ್ಯಾಬಿನೆಟ್ನಲ್ಲೇ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದನ್ನ ರಾಮಲಿಂಗಾರೆಡ್ಡಿ ಕೇಳೋದಿಲ್ಲ ಎಂಬ ಪರಿಸ್ಥಿತಿ ಇಬ್ಬರಲ್ಲೂ ಇಲ್ಲ. ಹೀಗಿದ್ದೂ ಕೂಡ ಬೆಳವಣಿಗೆ ತೀವ್ರ ಸ್ವರೂಪ ಪಡೆದಿದೆ ಅಂದ್ರೆ ಇದು ಬೇರೆಯ ದಿಕ್ಕಿಗೆ ಹೋಗ್ತಿದೆ ಅಂತ ಅರ್ಥ. ಬೆಂಗಳೂರು ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಎಷ್ಟು ಪ್ರಮುಖರು, ಕೃಷ್ಣ ಬೈರೇಗೌಡರು ಕೂಡ ಅಷ್ಟೇ ಪ್ರಮುಖರಾಗಿದ್ದಾರೆ. ಅಷ್ಟಿಲ್ಲದೆ ಹೋಗಿದ್ರೆ ರಾಜೀನಾಮೆ ಇಷ್ಟರ ಮಟ್ಟಿಗೆ ಆಗ್ತಿರ್ಲಿಲ್ಲ. ಕೃಷ್ಣ ಬೈರೇಗೌಡರ ಕೆಲಸ ನೋಡಿಯೇ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟಿರೋದು. ಈ ಹಿಂದೆ ಕಂದಾಯ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಡಲಾಗಿದೆ. ಇವರು ಬೆಂಗಳೂರಿನವರು, ಸಾಕಷ್ಟು ಹಿಡಿತಾ ಇರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಖಾತೆಯನ್ನ ಕೊಟ್ಟಿದೆ. ಅಧಿಕಾರಿಗಳನ್ನ ಗದರಿಸಿ ಕೆಲಸ ಮಾಡಿಸೋ ಸಾಮರ್ಥ್ಯನೂ ಇದೆ. ಉತ್ತಮ ಆಡಳಿತಗಾರ, ಜೊತೆಗೆ ಒಕ್ಕಲಿಗ ಪ್ರಭಾವಿ ನಾಯಕ ಕೂಡ ಆಗಿದ್ದಾರೆ. ರಾಮಲಿಂಗಾರೆಡ್ಡಿಯನ್ನ ಡಿಕೆಶಿ ಮನವೊಲಿಸೋಕೆ ನಿರಂತರ ಕೆಲಸ ಮಾಡುತ್ತಿದ್ದಾರೆ. ನಿನ್ನೆ ವಿಧಾನಸೌಧದಲ್ಲಿ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಜೊತೆ ಸಿಎಂ ಸಭೆ ಮಾಡಿದ್ರು. ಸಭೆ ಬಳಿಕ ಡಿಕೆ ಚೇಂಬರ್ಗೆ ರಾಮಲಿಂಗಾರೆಡ್ಡಿಯನ್ನ ಕರೀತಾರೆ. ಅದೇ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ ಬರ್ತಾರೆ. ಈ ವೇಳೆ ಅಲ್ಲಿದ್ದ ಅಧಿಕಾರಿಗಳು, ಸರ್ ನೀವು ಸಭೆಗೆ ಬನ್ನಿ ಅಂತ ರಾಮಲಿಂಗಾರೆಡ್ಡಿ ಅವರನ್ನ ಕರೀತಾರೆ. ಕೃಷ್ಣ ಬೈರೇಗೌಡ ಏನು ಬೆಂಗಳೂರು ಕೇಳ್ತಿಲ್ಲ, ಹೈಕಮಾಂಡ್ ಹೇಳಿರೋದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ರಾಮಲಿಂಗಾರೆಡ್ಡಿ, ನನಗೆ ಗೊತ್ತು ಹೈಕಮಾಂಡ್ ಹೇಳಿರೋದು ಅಂತ, ಆದ್ರೆ ನನಗೆ ಮಾತು ಕೊಟ್ಟಿದ್ರು ಅಂತ ಹೇಳಿರೋ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. 2023ರಂದೇ ನಾನು ಮಾತು ಕೊಟ್ಟಿದ್ದೆ ಅಂತ ಡಿಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ. ಅವ್ರಿಗೆ ನಾನು ಆದ್ಮೇಲೆ ನಾನು ಮುಂದಕ್ಕೆ ಬಂದಾಗ ನಿನಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಂಗಳೂರು ನಗರವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಡಿಕೆಶಿ ಹಿಡಿತ ಸಾಧಿಸೋಕೆ ರಾಮಲಿಂಗಾರೆಡ್ಡಿಯ ಕೊಡುಗೆ ಸಾಕಷ್ಟಿದೆ. ಕಸದ ಸಮಸ್ಯೆಯಿಂದ ಹಿಡಿದು ಟನಲ್ವರೆಗೂ ಇವರ ಕೊಡುಗೆ ಇದೆ. ಜಿಬಿಎ ಚುನಾವಣೆ ದೃಷ್ಟಿಯಿಂದ ಬಹಳ ಮುಖ್ಯವಾಗುತ್ತೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ರಾಮಲಿಂಗಾರೆಡ್ಡಿ ವ್ಯಾಪ್ತಿಗೆ ಬರುತ್ತೆ. ಚುನಾವಣೆ ವೇಳೆ ರಾಮಲಿಂಗಾರೆಡ್ಡಿ ಸಹಾಯ ಡಿಕೆಗೆ ಬೇಕೇ ಬೇಕಾಗುತ್ತೆ. ರಾಮಲಿಂಗಾರೆಡ್ಡಿಯನ್ನ ಡಿಕೆಶಿ ಅದ್ಯಾವ ರೀತಿ ಮನವೊಲಿಸುತ್ತಾರೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಬೆಂಗಳೂರಿನ ಬಿಟಿಎಂ ಲೇಔಟ್ ಶಾಸಕರಾಗಿರೋ ರಾಮಲಿಂಗಾರೆಡ್ಡಿ ತಮ್ಮದೇ ಆದ ವೋಟ್ ಬ್ಯಾಂಕ್ ಹೊಂದಿದ್ದಾರೆ. ಸೀನಿಯರ್ ಶಾಸಕ ಆಗಿದ್ದಾರೆ. ರೆಡ್ಡಿ ಒಕ್ಕಲಿಗ ಸಮುದಾಯವನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದಾರೆ. 8 ಬಾರಿ ಗೆದ್ದಿರೋ ರಾಮಲಿಂಗಾರೆಡ್ಡಿ ಹಲವು ಪ್ರಬಲ ಖಾತೆಗಳನ್ನ ನಿಭಾಯಿಸಿದ್ದಾರೆ. ಹೈಕಮಾಂಡ್ ವರ್ಷನ್ ನೋಡೋದಾದ್ರೆ ಈ ಬಾರಿ ಡಿಕೆ ಕ್ಯಾಬಿನೆಟ್ನಲ್ಲಿ ಯುವ ಹೊಸ ಮುಖಗಳಿಗೆ ಮಣೆ ಅಂತ ಹೈಕಮಾಂಡ್ ಹೇಳ್ತಿದೆ. ಸಿದ್ದರಾಮಯ್ಯರಂತವರೇ ರಾಜೀನಾಮೆ ಕೊಟ್ಟಿರುವಾಗ ಉಳಿದವರು ಯಾವ ಲೆಕ್ಕ ಅನ್ನೋ ಸ್ಥಿತಿಯಲ್ಲಿ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಿದೆ. ಏನೇ ಆದ್ರೂ ಹೈಕಮಾಂಡ್ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಮನವೊಲಿಸಲೇಬೇಕಾದ ಅನಿವಾರ್ಯವೂ ಇದೆ. ಇಂದು ಬೆಂಗಳೂರಿಗೆ ಆಗಮಿಸಿದ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಗಮನಕ್ಕೂ ಈ ವಿಚಾರವನ್ನ ಸಿಎಂ ಡಿಕೆ ತಂದಿದ್ದಾರೆ. ದೇವನಹಳ್ಳಿಯ ಏರ್ಪೋರ್ಟ್ ಬಳಿ ರಾಹುಲ್ ಗಾಂಧಿ ತೆರಳಿದ ಬಳಿಕ ಸುರ್ಜೇವಾಲಾ, ಸಿದ್ದರಾಮಯ್ಯ ಪ್ರತ್ಯೇಕ ಮಾತುಕತೆ ಸಾಕಷ್ಟು ಚರ್ಚೆಗೆ ಕಾರಣವಾಯಿತು.
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೋಡಿದ್ರೆ ಸಿಎಂಗೆ ಸಂಬಂಧಿಸಿದ ವಿಷಯ ಅವರೇ ನೋಡ್ಕೊಳ್ತಾರೆ ಅಂತಿದ್ದಾರೆ. ಇನ್ನು ಸಚಿವ ಮುನಿಯಪ್ಪ ವಿಚಾರಕ್ಕೆ ಬರೋದಾದ್ರೆ ಆಹಾರ ಖಾತೆ ನೀಡಿದ್ದಕ್ಕೆ ಅಸಮಾಧಾನ ಇದೆ ಅಂತಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ರಾಹುಲ್ ಗಾಂಧಿ ಗೊಂದಲ ಸರಿಪಡಿಸುವುದಾಗಿ ಹೇಳಿದ್ದಾರೆ. ಐ ಆಮ್ ಹ್ಯಾಪಿ ಅಂತಿದ್ದಾರೆ. Sir, you are unhappy about the portfolio, sir. What is the discussion? I am happy, no problem. Sir, now you are smiling. Surjewala ji promised. You heard your grievances. We met Rahul ji, Surjewala ji, Venugopal ji. They will start. Yeah, but position is different, sir. So, no problem. Rahul ji has told, I will sort it out. ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸ್ತಾರಾ? ಖಾತೆ ವಿಚಾರದಲ್ಲಿ ಹೈಕಮಾಂಡ್ ಕಟುವಾಗಿ ನಿರ್ಧಾರ ಕೈಗೊಳ್ಳುತ್ತಾ? ಪ್ರತಿಯೊಂದು ಹಂತದಲ್ಲೂ ಹೈಕಮಾಂಡ್ ತಾನು ಸ್ಟ್ರಾಂಗ್ ಅಂತ ಮೆಸೇಜ್ ಪಾಸ್ ಮಾಡ್ಕೊಂಡು ಬಂದಿದೆ. ಇದೀಗ ಸೀನಿಯರ್ಗಳಿಗೆ ಖಾತೆ ಹಂಚಿಕೆ ವಿಚಾರದಲ್ಲಿ ಅದ್ಯಾವ ಮದ್ದು ಅರಿಯುತ್ತೆ? ಕಾದು ನೋಡಬೇಕಿದೆ. ಪ್ರಮೋದ್ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.